ಹಾಯ್ ನನ್ನ ಅಕ್ಕ ತಂಗಿಯರೇ, ನನ್ನ ಅಣ್ಣ ತಮ್ಮಂದಿರೇ, ನನ್ನ ತಾಯಿಯಂದಿರಿಗೆ ಶೋಭಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡಲು ಹೊರಟಿರುವ ರೆಸಿಪಿ ಹೆಸರು ಜೋಳದ ನುಚ್ಚು. ಉತ್ತರ ಕರ್ನಾಟಕದ ಗಟ್ಟಿಯಾದ ಜೋಳದ ನುಚ್ಚು. ಜೋಳದ ನುಚ್ಚನ್ನು ಒಡಿಸಿಕೊಂಡು ಬಂದು ಇದನ್ನು ಈ ಥರ ಒಡಿಸಿಕೊಳ್ಳ ಬರಬೇಕು. ಒಡಿಸಿಕೊಂಡು ಬಂದ ನಂತರ ಒಂದು ಬೌಲಲ್ಲಿ ನೆನೆ ಹಾಕಬೇಕು. 10 ರಿಂದ 15 ನಿಮಿಷದವರೆಗೂ ಇದು ನೆನೆಯಬೇಕು. ನೆನೆದ ನಂತರ ಕಳಕಳನೆ ಕುದಿಯುವ ಹಾಗೆ ನೀರನ್ನು ಕುದಿಸಬೇಕು. ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನೀರು ಕುದ್ದ ನಂತರ ಇದನ್ನು ಸರಿಯಾಗಿ ಕಲಿಸಿಕೊಂಡು ಈ ಕುದಿಯ ನೀರಿಗೆ ಸುರುವಬೇಕು. ಸುರಿದ ನಂತರ ಚೆನ್ನಾಗಿ ಕುದಿಯಲಿಕ್ಕೆ ಬಿಡಬೇಕು. ಇದು ಥಂಡಿ ಜ್ವರ ಹುಷಾರ ಇಲ್ಲ ಅಂದರೆ ಹೆಲ್ತಿಗೆ ತುಂಬ ಒಳ್ಳೆಯದು. ಇದನ್ನು ಕುಡಿದು ಮಾತ್ರೆಯನ್ನು ತೊಗೊಂಡ್ರೆ ಆರಾಮಾಗಿಬಿಡ್ತಾರೆ. ಚೆನ್ನಾಗಿ ಕುದ್ದು ಅದು ಈ ಥರ ಬರಬೇಕು. ಯಾರಿಗೇ ಹುಷಾರಿಲ್ಲ ಅಂದರೆ ಅರ್ಜೆಂಟಲ್ಲಿ ಮಾಡೋದು. ಇದು ಭಾಳ ಹೊತ್ತಿಂದ ಅಲ್ಲ, 10 ನಿಮಿಷದೇ ಕೆಲಸ. ಅರ್ಜೆಂಟಲ್ಲಿ ನೀರು ಇಟ್ಟು ನುಚ್ಚನ್ನು ನೆನೆ ಇಟ್ಟುಕೊಂಡು ಸ್ವಲ್ಪ ಉಪ್ಪಿನಕಾಯಿ ಹಾಕೊಂಡು ತಿಂದರೂ ಕುಡಿದ್ರೂ ನಡೆಯುತ್ತೆ. ಇಲ್ಲ ಅಂದರೆ ಇದಕ್ಕೊಂದು ಸ್ವಲ್ಪ ನಂತರ ಮಜ್ಜಿಗೆಯನ್ನು ಹಾಕಬೇಕು. ಮಜ್ಜಿಗೆಯೂ ಇಲ್ಲ ಅಂದರೆ ಹಾಲನ್ನು ಹಾಕಿ ಕುಡಿದರೂ ನಡೆಯುತ್ತೆ. ಇದು ಗಂಟು ಆಗುತ್ತೆ. ಇದೇ ಥರ ತಿರ್ಕೊಂತಾನೆ ಇರಬೇಕು. ಇದು ಬೇಸಿಗೆಯಲ್ಲಿ ಕುಡಿಬಹುದು, ಮಳೆಗಾಲದಲ್ಲಿ ಕುಡಿಬಹುದು, ಚಳಿಗಾಲದಲ್ಲಿ ಕುಡಿಬಹುದು. ಚಳಿಗಾಲದಲ್ಲಿ ಕುಡಿಬೇಕಂದ್ರೆ ಬಿಸಿಯಾಗಿ ಕುಡಿಬಹುದು, ಮಳೆಗಾಲದಲ್ಲಿ ಬಿಸಿಯಾಗಿ ಕುಡಿಬಹುದು. ಈ ಬೇಸಿಗೆಯಲ್ಲಿ ಇದನ್ನು ಮಾಡಿ ಇಟ್ಟು ಇದಕ್ಕೆ 1 ಗ್ಲಾಸಿನಷ್ಟು ಮಜ್ಜಿಗೆಯನ್ನು ಹಾಕಿ ಕುಡಿದರೆ ಇನ್ನೂ ಹೊಟ್ಟೆಗೆ ತಂಪಾಗಿ ಇರುತ್ತದೆ. ನೋಡಿ, ಇದು ಕಾಣಿಸ್ತಾ ಇದೆಯಲ್ವಾ? ಈಗ ಕುದ್ದು ಹಿಂಗೆ ಬರಬೇಕಿದು. ಈ ಥರ ತಾಯಿಯ ಎದೆ ಹಾಲನ್ನು ಚೆನ್ನಾಗಿ ಮಕ್ಕಳು ಕುಡಿಯುತ್ತಾರೆ. ಇದು ಪೌಷ್ಟಿಕ ಅಂಶ. ನಿಮಗೆ ಕುಡಿಯುವ ಥರ ಬೇಕಂದರೆ ಈ ಥರ ಇಟ್ಟುಕೊಳ್ಳಿ. ಇಲ್ಲವಾದರೆ 1 ಬೌಲು ನುಚ್ಚು ನೆನೆ ಹಾಕಿದ್ದೀನಲ್ಲ, ಅದರಲ್ಲೇ 2 ಬೌಲು ನುಚ್ಚನ್ನು ನೆನೆ ಹಾಕಿಕೊಂಡು ಇದನ್ನು ಗಟ್ಟಿಯಾಗಿ ಮಾಡಿಕೊಂಡ್ರೂ ಬರುತ್ತೆ. ಅನ್ನದ ಹಾಗೆ ಮಾಡಿಕೊಂಡ್ರೂ ಇದು ಚೆನ್ನಾಗಿ ಇರುತ್ತೆ. ನಂತರ ಅದರೊಳಗೆ ಅನ್ನದ ಹಾಗೆ ಮಾಡಿ ಹಾಲನ್ನು ಹಾಕಿ ಊಟವನ್ನು ಮಾಡಬಹುದು. ಇದು ಚೆನ್ನಾಗಿ ಕುದ್ದ ನಂತರ ಮಜ್ಜಿಗೆಯನ್ನು ಹಾಕಬೇಕು. ನಾವು ಪಕ್ಕಾ ಉತ್ತರ ಕರ್ನಾಟಕದವರೇ, ಆದರೂ ನಾವು ಬೆಂಗಳೂರಲ್ಲಿ ಜೀವನ ಮಾಡಾಕತ್ತಿದ್ದೇವ್ರಿ. ಅದಕ್ಕೆ ಸ್ವಲ್ಪ ಏನಾರೇ ತಪ್ಪಾದರೆ ಕ್ಷಮಿಸಿ ಬಿಡಿರಿ.